ಗುಡ್ ಮಾರ್ನಿಂಗ್. ಓಂ ಶಾಂತಿ ಲೈಫ್ ಸ್ಕಿಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸೊ ಸೆಲ್ಫ್ ಡೆವಲಪ್ಮೆಂಟ್ ನೋಡ್ಕೊಂಡ್ರೆ ಇವತ್ತು ದಿನಾಲೂ ಒಂದೊಂದು ನೋಡ್ತಾ ಇದ್ವಿ. ಭಾಳ ಖುಷಿ ಆಯಿತು. ನಿನ್ನೆ ಓಂ ಶಾಂತಿಯಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ಬ್ರಹ್ಮ ಬಾಬರ ಸ್ಮೃತಿ ದಿವಸ ಅಂತ ಇತ್ತು. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು. ಬೆಳಗ್ಗೆ 3:30 ಹಿಡಿದು 7 ಗಂಟೆವರೆಗೆ ತುಂಬ ಧ್ಯಾನವನ್ನು ಮಾಡಿದಾಗ ಖುಷಿ ಅನಿಸ್ತಾ ಇತ್ತು. ಸೊ ಡೈಲಿ ಮಾಡೋದ್ರಿಂದ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದು ಸ್ಟೈಡ್ ಅನ್ಸಲ್ಲ, ಖುಷಿ ಅನಿಸ್ತಿತ್ತು, ಫೀಲಿಂಗ್ ಇತ್ತು. ಆಮೇಲೆ ಎಂಡ್ ಆಫ್ ದಿ ಡೇ ನೋಡಿದಾಗ ಒಂಥರ ಮನಸ್ಸಲ್ಲಿ, ಬ್ರೈನ್ನಲ್ಲಿ, ಬಾಡಿನಲ್ಲಿ ಏನೋ ಒಂಥರ ಚೈತನ್ಯ ಸಿಗ್ತಾ ಇತ್ತು ಅವ ಮಾತು. ಸೊ ಪ್ರತಿದಿನ ಯಾವ ಮನುಷ್ಯ ನಿರಂತರವಾಗಿ ಅಭ್ಯಾಸ ಮಾಡ್ತಾನಲ್ಲ, ಅದು ಬೇಡ ಅಂದ್ರೂ ಎನರ್ಜಿ ಬರ್ತಾ ಹೋಗುತ್ತೆ. ಈವನ್ ನಾವು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಬಾಡಿನಲ್ಲಿ. ಕೆಲವೊಂದ್ಸರಿ ನಾವು ಜಾಸ್ತಿ ಕೋಪ ಮಾಡ್ಕೊಂಡಾಗ, ಯಾರ ಬಗ್ಗೆ ಆದರೂ ಬೇಜಾರಾಗಿ ಮಾತಾಡ್ತಿದ್ದಾಗ ನೋಡ್ರಿ ಬಾಡಿ ಕಂಪನ ಆಗ್ತಿರುತ್ತೆ. ಅದೇ ಥರ ಒಳ್ಳೆತನೂ ಮಾಡಿದಾಗ, ಧ್ಯಾನ ಮಾಡಿದಾಗ ಅಥವಾ ಒಳ್ಳೆ ವಿಚಾರಗಳು ಕೇಳಿದಾಗೂ ನಮ್ಮ ಬಾಡಿ ಕಂಪಿಸ್ಕೊಳ್ತಾ ಹೋಗುತ್ತೆ ಅವತ್ತು. ಸೊ ಹಾಗೆ ನಿನ್ನೆ ಫುಲ್ ಖುಷಿಯಾಗಿತ್ತು. ಹೋಲ್ ಡೇ ಬೆಳಗ್ಗೆ 3:30 ಹಿಡಿದು 7:30 ತನಕ ಧ್ಯಾನ ಮಾಡಿಸ್ತಾ ಇದ್ರು ಸೈಲೆಂಟಾಗಿ. ಆಮೇಲೆ 8 ಗಂಟೆ ರೆಸ್ಟ್ ಕೊಟ್ಟರು. 8 ಗಂಟೆಯಿಂದ 10 ಗಂಟೆವರೆಗೆ ಪ್ಯೂರ್ಲಿ ರೆಸ್ಟು, ಮನೆಗೆ ಫ್ರೆಶ್ ಅಪ್ ಆಗಿ ಬರಲಿಕ್ಕೆ ಹೇಳ್ತಾ ಇದ್ರು. ಸೊ ಮತ್ತೆ 10:30 11 ಗಂಟೆ ಜಾಯಿನ್ ಮಾಡಿದ್ರೆ ಮತ್ತೆ 1 ಗಂಟೆವರೆಗೂ ಜ್ಞಾನವಾದ ಪ್ಲಸ್ ಮೆಡಿಟೇಷನ್ ಸೆಂಟ್ರಲ್ಲಿ ಮಾಡಿಸ್ತಾ ಹೋದರು. 1:00 ಲಂಚ್ ಸ್ಟಾರ್ಟ್ ಮಾಡಿದ್ರು. ಸೊ 2:00 ಕ್ಲೋಸ್ ಆಯಿತು. ಮತ್ತೆ 2:30 5 ಗಂಟೆವರೆಗೆ ರೆಸ್ಟ್ ಮಾಡ್ಕೊಳ್ಳೋಕೆ ಹೇಳಿದ್ರು. ಮತ್ತೆ 5 ಗಂಟೆಯಿಂದ 8:30 ತನಕ ಮತ್ತೆ ಧ್ಯಾನ ಫುಲ್. ಈ ಥರ ಇರೋದ್ರಿಂದ ಏನಾಗ್ಬಿಟ್ಟಿತ್ತಂದರೆ ಒನ್ ಡೇ ಫುಲ್ ಮೌನ, ಡಿಜಿಟಲ್ ಮೌನನೂ ಮಾಡಿದ್ವಿ. ಭಾಳ ಖುಷಿ ಅನ್ನಿಸ್ತಿತ್ತು. ಸೊ ಈ ಥರ ಎಲ್ರಿಗೂ ಎಂಜಾಯ್ ಮಾಡ್ಬೇಕು ರಿಯಲ್ ಲೈಫಲ್ಲಿ. ನಾವೇನು ಅಂದ್ಕೊಂತೀವಿ ಬರೀ ಮೊಬೈಲು ಇದರಲ್ಲಿ ಜಾಸ್ತಿ ಅನಾವಶ್ಯಕವಾಗಿ ಸಮಯ ಕಳಿತಿದ್ದೀವಿ ನಾವೆಲ್ಲ. ಅದು ನೋಡಿದ್ಮೇಲೆ ಗೊತ್ತಾಯಿತು ಎಂಥ ಅದ್ಭುತವಾದ ಶಕ್ತಿ ನಮ್ಮಲ್ಲಿದೆ, ಪ್ರತಿಯೊಬ್ಬರಲ್ಲಿದೆ ಈ ಶಕ್ತಿ. ಇದನ್ನ ನಾವು ಅನುಭವಿಸ್ಬೇಕು. ಸ್ವಾಮಿ ವಿವೇಕಾನಂದ ಕೂಡ ಹೇಳ್ತಾರೆ ಒಂದು ಮಾತು, ಯಾವ ಮನುಷ್ಯ ತನ್ನಲ್ಲಿ ತಾನು ನೋಡ್ಕೊಳ್ಳಲ್ಲ, ತನ್ನನ್ನು ತಾನು ಮಾತಾಡ್ಸ್ಕೊಳ್ಳಲ್ಲ, ಪ್ರತಿದಿನಲ್ಲೂ ಒಬ್ಬ ಒಳ್ಳೆ ವ್ಯಕ್ತಿನ ಕಳ್ಕೊಳ್ತಾನೆ, ತನ್ನಿಂದ ದೂರ ಆಗ್ತಾನೆ ಅಂತ ಹೇಳ್ತಾರೆ. ಎಷ್ಟು ಸತ್ಯ ಈ ಮಾತು. ನಿಜವಾಗಿ ಅದು ನಿನ್ನೆ ನನಗೆ ಫೀಲ್ ಆಗ್ತಾ ಇತ್ತು. ಸೊ ಇದನ್ನ ನಮ್ಮ ವೀಕ್ಷಕರಿಗೆ, ನಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಇದನ್ನ ಉಣಬಡಿಸ್ಬೇಕು, ತಿಳಿಸ್ಬೇಕು ಅಂತ ಒಂದು ತವಕ ಮನಸ್ಸಲ್ಲಿ. ಯಾಕಂದ್ರೆ ಏನೆಲ್ಲ ಕೊಟ್ರೆ ಕಳ್ಕೊಳ್ತೀವಿ ನಾವು. ಆಹಾರ ಕೊಟ್ರೆ ಸ್ವಲ್ಪ ಹೊತ್ತಿರುತ್ತೆ, ದುಡ್ಡು ಕೊಟ್ರೆ ಅದಕ್ಕೆ ಖರ್ಚಾಗಿ ಅವ್ರಿಗೆ ಒಂದು ಐಟಮ್ ತಗೊಳ್ಳೋರ್ಗೆ ಇರುತ್ತೆ. ಒಬ್ಬ ಕೇಳಿದ ಮನಸ್ಸು ಬೇಗ ಮರ್ತೋಗುತ್ತೆ. ಆದ್ರೆ ಆನಂದ ಪಟ್ಟಿದ್ದು, ಪರಿವರ್ತನೆ ಆಗಿದ್ದು, ನನ್ನ ಫ್ಯಾಮಿಲಿಗೆ ಏನಾದರೂ ಒಂದು ಗಿಫ್ಟ್ ಒಳ್ಳೇದು ಕೊಟ್ಟಾಗ ನನ್ನಿಂದ ಅದು ಅತೀವಾದ ಆನಂದ ಅಥವಾ ಏನು ಹೇಳ್ಬೇಕು ಗೊತ್ತಿಲ್ಲ ನನಗೆ. ಅದ್ರ ಬಗ್ಗೆ ಅಷ್ಟು ಖುಷಿ ಅನಿಸ್ತಾ ಇರುತ್ತೆ. ಇದನ್ನ ಪ್ರತಿಯೊಬ್ಬರು ಭೋಗಿಸ್ಬೇಕು, ಅನುಭವಿಸ್ಬೇಕು, ಆನಂದಿಸ್ಬೇಕಂದ್ರೆ ತಾವು ಓಂ ಶಾಂತಿಗೆ ಬರೋದು ಪ್ರಯತ್ನ ಮಾಡಿ. ಖಂಡಿತವಾಗಿ ಬಹಳ ಖುಷಿ ಆಗುತ್ತೆ. ಸೊ ನಮ್ಮ ಮನೇಲಿ ಎಲ್ಲರೂ ಅದನ್ನ ಹೋಗೋದ್ರಿಂದ ಇಡೀ ಫ್ಯಾಮಿಲಿ ಫುಲ್ ಖುಷಿಯಿಂದ ಇರ್ತೈತೆ. ನೀವು ಕೂಡ ಇದನ್ನ ಅನುಭವಿಸ್ಬೇಕಂತ ಹೇಳ್ತೀನಿ. ಸೊ ಹೀಗೆ ಪ್ರತಿ ದಿವಸನೂ ಮಾಡ್ತಾ ಹೋದ್ರೆ